ರಾಮನಾಗಿದ್ದು ವಾಲಿಗೆ ಯಾಕೆ ಹೊಡೆದ ಅನ್ನುವಂಥ ಪ್ರಸಂಗನೂ ಕೂಡ ಬರ್ತದೆ. ಯಾಕೆ ಹೊಡೆದ್ರಿಪ್ಪ? ನಮ್ಮ ಭಾರತೀಯ ಸಂಸ್ಕೃತಿ ಹಿಂಗದರಿ, ಅಣ್ಣನ ಹೆಂಡತಿ ತಮ್ಮನಿಗೆ ತಾಯಿ ಸಮಾನ. ಅಣ್ಣನ ಹೆಂಡತಿ ಏನ್ರಿ? ಅಣ್ಣನ ಹೆಂಡತಿ. ಹಿರಿಯಣ್ಣನ ಹೆಂಡತಿಯು ತಮ್ಮನಿಗೆ ತಾಯಿ ಸಮಾನ. ಹಾಗೇನೆ ಹಿರಿಯಣ್ಣನಿಗೆ ತಮ್ಮನ ಹೆಂಡತಿ ತಾನು ಹೆತ್ತ ಮಗಳ ಸಮಾನ. ಇದನ್ನ ವಾಲಿ ನಷ್ಟ ಮಾಡಿದ್ದ. ಹೌದು. ಅಧಿಕಾರದ ಮದದೊಳಗಿದ್ದಂಥವ ಹೌದು. ತಮ್ಮನನ್ನ ರಾಜ್ಯದಿಂದ ಹೊರದೂಡಿ ತಮ್ಮನ ಹೆಂಡತಿಯನ್ನ ಬಲಾತ್ಕಾರವಾಗಿ ಆಳುತ್ತಿದ್ದ. ಅದು ನನ್ನ ದೇಶದ ಸಂಸ್ಕೃತಿಯಲ್ಲ ಅಂತ ರಾಮನಿಗೆ ಹೊಡಿಬೇಕಾಯಿತು. ರಾಮನಿಗೆ ಹೊಡಿಬೇಕಾಯಿತು. ಆ ಬಳಿಕ ಇನ್ನೊಂದು ಮಾತು ತಾವೆಲ್ಲ ಕೇಳ್ಬೋದು, ಅಲ್ರಿ ಅಜರ, ರಾಮ ಪರಶುರಾಮನಾಗಿದ್ದಾಗ ಎಲ್ಲಮ್ಮ ಹೊಡೆದಿದ್ದ, ಕೈಕೇಯಾಗಿ ಬಂದು ಅವನ ಅರಣ್ಯಕ್ಕೆ ಕಳಿಸಿದ್ಲು. ಆದರೆ ಸೀತಾ ಏನು ಮಾಡಿದ್ಲು? ಹಿಂಗೆ ಕೇಳ್ತಾರ್ರಿ ಮಂದಿ ಕುತ್ತವರು. ಏನು ಮಾಡಿದ್ಲು? ಬಂಧುಗಳೇ, ಸೀತೆಯು ತನ್ನ ತವರು ಮನೆಯೊಳಗಿದ್ದಾಗ, ಹೌದು, ತವರು ಮನೆಯಲ್ಲಿಪ್ಪ ಅದು ನೇಪಾಳದಲ್ಲಿ ಮಿಥಿಲಾ ನಗರ, ಜನಕ ವಿಧಿಮುಕ್ತ, ಅವನ ಮಗಳಾಗಿದ್ದಾಗ ವನವಿಹಾರಕ್ಕಂತ ಹೋಗಿದ್ಲಂತಕ್ಕಿ. ವನವಿಹಾರ ಅಂದ್ರೆ ಕಾಡಿನೊಳಗೆ ಹರಿತಕ್ಕಂಥ ನೀರು, ಪುಷ್ಪ, ಕುಣಿಯುವ ನವಿಲು, ಜಿಗಿಯುವ ಜಿಂಕೆ, ಹಸಿರು ಹುಲ್ಲನ್ನು ಮೈತಕ್ಕಂಥ ಮೊಲಗಳನ್ನು ನೋಡಿ ಸಂತೋಷ ಪಡ್ತಿದ್ಲಂತ. ಒಂದು ಮಾವಿನ ಮರದೊಳಗೆ ಒಂದು ಗಂಡು ಹೆಣ್ಣು ಗಿಣಿಗಳು ಕುತ್ಕೊಂಡು ಮಾತಾಡ್ಲಿಕ್ಕತ್ತಿದ್ದು ಅಂತ. ಏನಂತೀರಪ್ಪ? ಏನು ಅಂದರೆ, ಮಿಥಿಲಾ ನಗರದ ಜನಕನ ಮಗಳಾಗಿರತಕ್ಕಂಥ ಸೀತೆಯನ್ನ ಸಂಯವರದಲ್ಲಿ ಅಯೋಧ್ಯ ನಗರದ ಅಧಿಪತಿಯಾಗಿರತಕ್ಕಂಥ ದಶರಥನ ಪುತ್ರ ರಾಮ ಆಕೆನ ಗೆದ್ದು ತಗೊಂಡು ಹೋಗ್ತಾನ. ಮುಂದೆ ಅವರಿಗೆ 14 ವರ್ಷ ವನವಾಸ ಬರ್ತದ ಅಂಥೇಳಿ ಹಿಂಗೆ ಹೇಳಕತ್ತಿದ್ದು ಅಂತವು ಕತಿ. ಈಕೆ ಸೀತೆ ಕೇಳಿದ್ಲು, ನಾನು ಮದುವೆ ಆಗಿಲ್ಲ, ಸಂಯವರ ಇಲ್ಲ, ಈ ಗಿಣಿ ಮುಂದಿನ ಭವಿಷ್ಯ ಮಾತಾಡ್ತಾವಲ್ಲ ಅಂಥೇಳಿ ಜಾಲಗಾರನ ಕರೆಸಿ ಆ ಗಿಣಿಯನ್ನು ಹಿಡಿಯೋ ಪ್ರಯತ್ನ ಮಾಡಿದ್ಲು. ಹೆಣ್ಣು ಗಿಣಿ ಸಿಕ್ತು, ಗಂಡು ಗಿಣಿ ಹಾರಿಹೋಯ್ತು. ಬಂಧುಗಳೇ, ಆವಾಗ ಹೆಣ್ಣು ಗಿಣಿನ ಹಿಡ್ಕೊಂಡು ಅರಮನೆಗೆ ತಂದು ಬಂಗಾರದ ಪಂಜರ ಮಾಡಿ ಹಾಲು ಹಣ್ಣೆಲ್ಲ ಅದರೊಳಗೆ ಇಟ್ಕೊಂಡು ಸೀತಾ ಕೇಳಿದ್ಲಂತ, ಏನೋ ಸೀತಾ ಅಯೋಧ್ಯ ರಾಮನಿಗೆ ಮದುವೆ ಆಗ್ತಾಳಂತ, ಹಂಗಂತೆಲ್ಲ ಕಥೆಯಲ್ಲ, ಆ ಕತೆ ನನಗೆ ಪೂರ್ತಿ ಹೇಳು ಅಂತ ಸೀತಾ ಕೇಳಿದ್ಲಂತ. ಆ ಗಿಣಿಗೆ ಹೇಳ್ತದೆ, ಅಮ್ಮ ನಾನು ಹೆಣ್ಣು, ಆ ಕಥೆಯೆಲ್ಲ ನನ್ನ ಗಂಡು ಗುರುತು, ನನಗೇನು ಗುರುತಿಲ್ಲ, ಅದಕ್ಕೆ ನನಗೆ ಬರುವುದಿಲ್ಲ, ಬಿಟ್ಬಿಡು ತಾಯಿ ಅಂತ ಹೇಳ್ತಂತೆ ಗಿಣಿ. ಅವಾಗ ಈಕೆ ಸೀತಾ ಅಂತಾಳೆ, ಛೇಚೆ ಹಂಗೆ ಬಿಡುವುದಿಲ್ಲ, ನಾನು ನಿನ್ನ ಗಂಡನ ಕರಿ, ಅವ ಬಂದು ಹೇಳಿ, ಅವ ಬರುವವರೆಗೆ ನಿನ್ನನ್ನು ಬಿಡುವುದಿಲ್ಲ. ಅವಾಗ ಹೆಣ್ಣಿಗಿಣಿ ಹೇಳ್ತಂತ, ಯವ್ವ ನಾನು ಹೊಟ್ಟಲಿದ್ದೀನಿ, ಗರ್ಭದೀನಿ, ನಾನು ಹೊಟ್ಟೆಯಾಗ ತತ್ತಿಗಳದ, ಈ ಸದ್ಯ ನನಗೆ ಗಂಡನ ವಿರಹ, ಅವನು ಬಿಟ್ಟು ನನಗೆ ಅರಗರಿಗೆ ಹೇಳೋಕ್ಕಾಗಲ್ಲ, ಇಂಥ ಸಮಯದಲ್ಲಿ ನನ್ನನ್ನು ಹಿಂಸೆ ಮಾಡಬೇಡ ತಾಯಿ, ತ್ರಾಸು ಕೊಡಬೇಡ, ಮನಸ್ಸನ್ನು ತಾಪ ಮಾಡಬೇಡ ಅಂತ ಕೇಳಿದ್ರು, ನೀ ಸತ್ರು ಪರವಾಗಿಲ್ಲ, ನಾನು ಬಿಡುವುದಿಲ್ಲ ಅಂದ ಕೂಡಲೇ ಗಿಣಿ ತನ್ನ ಪ್ರಾಣ ಬಿಡುವಾಗ ಹೇಳ್ತಂತ. ಏನಂತ್ರಿಪ್ಪ? ತುಂಬ ಗರ್ಭವತ್ತಿದ್ದಾಗ ಗಂಡನನ್ನೇ ಅಗಲಿಸಿ ಅಲ್ಲ, ನೀನು ಗಂಡ ಮನೆ ಸೇರಿದ ಬಳಿಕ ನೀನು 7 ತಿಂಗಳ ಬಸ್ರಿ ಇದ್ದಾಗ ನಿನ್ನ ಗಂಡ ನಿನ್ನ ಹೊರಗೆ ಹಾಕಲಿ ಅಂತೇಳಿ. ಅದೇ ಶಾಪ. ಸೀತೆಗೆ ಗಿಣಿ ಕೊಟ್ಟ ಶಾಪ ಬಂಧುಗಳೇ. ಆ ಬಳಿಕ ಆ ಗಂಡ ಗಿಣಿನ ಅಯೋಧ್ಯದೊಳಗೆ ಅಗಸನಾಗಿ ಹುಡುತಂತ. ಅಗಸನಾಗಿ ಹುಡುತಂತ. ರಾಮ ರಾತ್ರಿ ತಿರುಗ್ತಿದ್ದ ರಾಜ್ಯದಲ್ಲಿ ಗೂಢಾಚಾರ್ಯದಿಂದ, ನನ್ನ ರಾಜ್ಯದಲ್ಲಿ ನಾ ಮಲ್ಕೊಂಡಾಗ ಏನು ಜನ ಮಾಡ್ತಾರೆ ಕೆಲಸ ಅಂತ ಅವ್ನು ಹಿಡಿಬೇಕಂತ ತಿರುಗಾಡ್ತಾ ಇದ್ದ. ಅಗಸ ತಾನು ಹೆಂಡತಿಗೆ ಬಿಟ್ಟು 3 ತಿಂಗಳಾಗಿತ್ತಂತ. ಆ ತವ್ರ ಮನೆಯಾಗಿನ ಹಿರಿಯರೆಲ್ಲ ಅಗಸನ ಮನೆ ಸೇರಿಸ್ಬೇಕಂತ ಹೆಣ್ಮಗಳನ್ನ ಕರ್ಕೊಂಡು ಬಂದಿರಂತ. ನ್ಯಾಯ ನಡೆದಿತ್ತು 6 ತಾಸ. ರಾತ್ರಿ 1 ಗಂಟೆ ಆಗ್ತಾ ಇತ್ತು. ಎಲ್ಲರೂ ಹೇಳಿದ್ರು, ತಮ್ಮ ಇರ್ತದಪ್ಪ, ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮನಗ ತನಕ, ಹಾಗೆಲ್ಲ ತಿಳ್ಕೊಬಾರ್ದು. ಹೆಣ್ಣು ತನ್ನೆಲ್ಲ ಪರಿವಾರದ ಕಳ್ಳನ್ನೆಲ್ಲ ಹರಿದು ನಿನ್ನ ಮನೆ ಸೇರ್ಯಾಳಂತಂದ ಬಳಿಕ
ಎಲ್ಲ ತಾಯಿ ತಂದೆ ಅಣ್ಣ ತಮ್ಮ ನೀನೇ ಆಗಿ ಜೋಪಾನ ಮಾಡಬೇಕಪ್ಪ, ಹಂಗೆ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಿದ್ರು. ಅವಾಗ ಅವ ಏನನ್ಬೇಕು ಗೊತ್ತೇನ್ರಿ? ಅಲ್ಲಪ್ಪ ಇಷ್ಟೆಲ್ಲ ಹೇಳಕತ್ತೀರಿ, ನನಗೇನು ಬಿಟ್ಟು ಹೆಂಡತಿನ ಆಳಕ್ಕೆ ಆ ಸೊಟ್ಟ ರಾಮ ಅಂತ ಮಾಡ್ಕೊಂಡ್ರಿನ ನೋಡ್ರಿ ಹಚ್ಚಿಟ್ಟ. ಈ ಶಬ್ದ ಏನಂತಿದ್ದ? ರಾಮ್ ಪ್ರಭು ಅಲ್ಲಿಂದೇ ಹೊಂಟಿದ್ದ. ಅವ ಕೇಳ್ಕೊಂಡ, ಅಲ್ಲಲ್ಲ, ಒಬ್ಬ ಸಾದಾ ಸಾಮಾನ್ಯ ಮನುಷ್ಯ ನಾ ಸೀತೆ ರಾವಣ ಒಯ್ದುದು ತಂದು ಆಳಿದ್ದು ಅವನಿಗೆ ಹಿಡಿಸೋದಿಲ್ಲ ಅಂತಂದ್ರೆ ಈಕಿನ್ಯಾಕೆ ಮನ್ಯಾಗ ಇಡಬೇಕಂತ ಲಕ್ಷ್ಮಣ ಕರೆಸಿ ರಥದಾಗ ಕುಂಡ್ರಿಸಿ ಅರಣ್ಯಕ್ಕೆ ತಳ್ಳಿದ. ಅಕ್ಕಿ ಬಸ್ರಿದ್ದಾಳೆ. ಹೇಳು ತಾತ್ಪರ್ಯ ಏನಂದ್ರೆ, ನಾವೇನು ಮಾಡ್ತೀವಿ ಅದು ಉಣಲೇಬೇಕಾಗ್ತದ. ನೀ ಮಾಡಿದವ ನೀನೇ. ಸಾಧು ಆದ್ರೇನು, ಸನ್ಯಾಸಿ ಆದ್ರೇನು, ತ್ಯಾಗಿ ಆದ್ರೇನು, ಯೋಗಿ ಆದ್ರೇನು, ರಾಜ ಮಹಾರಾಜ ಆದ್ರೇನು. ಅದಕ್ಕೆ ನಮ್ಮ ಕೈವಲ್ಯದೊಳಗೆ ಹೇಳ್ತಾರೆ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನೇ ಮಾಡು ಹರನಡವಿಡಿ. ಏನಪ್ಪ? ಹರನಡವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರುಳು. ಎಂಥ ಮಾತುಗಳು ಇವೇನು ಎದರಗರಿ ಹಾಕರು ಸುಡು ಮಾತುಗಳೇನು? ಇಲ್ಲ, ನೀರಾಗೇನರ ಸಮುದ್ರದಾಗ ಜಿಗದ್ರ ಮುಣಗಾವೇನಿವೆಲ್ಲ ಬಂಧುಗಳೇ. ಇದಕ್ಕೇನಂತಾರ? ಪ್ರಮಾಣ. ಅದಕ್ಕೆ ಇದಕ್ಕೇನಂತಾರ? ಪ್ರಮಾಣ. ಮತ್ತೆ ಹೇಳ್ತಾರೆ, ನಿಂದಿಸಿ ನುಡಿಯದಿರು ಆರನು. ಮನಸ್ಸಿಗೆ ಬಂದಂಗೆ ನಡಿಬೇಡಪ್ಪ, ಮನಸ್ಸಿಗೆ ಬಂದಂಗೆ ನಡಿಬೇಡಪ್ಪ. ಅದಕ್ಕೆ ಅವರು ಷಟಶಾಸ್ತ್ರದಲ್ಲಿ ಹೇಳಿದ್ರು. ಅಪ್ಪ ಬಸವಣ್ಣ ಹೇಳ್ತಾನೆ, ಕಳಬೇಡ ಮನುಷ್ಯನೇ, ಕಳಬೇಡ, ಕೊಲ್ಲಬೇಡ, ಹುಸಿ ನುಡಿಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹಳಿಬೇಡ. 7 ಸೂತ್ರಗಳದಾವ. 7 ಸೂತ್ರಗಳನ್ನ ಬಿಡಿಸ್ಕೋತಿ ಹೇಳ್ದಂದ್ರೆ ಕನಿಷ್ಠ ನನಗೊಂದು 20 ದಿನ ಬೇಕ್ರಿ. ಕನಿಷ್ಠ 20 ದಿನಗಳು ಬೇಕು. ಕಳಬೇಡ ಅಂದ್ರೆ ಏನಿದ್ರ ಅರ್ಥ? ಸಾಮಾನ್ಯವಾಗಿ ಕಳತನ ಮಾಡಬೇಡ ಅಂತ ಹಿಂಗೆ ಹೇಳ್ತದು. ಆದರೆ ಸೂಕ್ಷ್ಮ ಕಳತನ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಯಾರ ತೋಟಕ್ಕೆ ಕೆಲಸಕ್ಕೆ ಹೋಗೀವಿ, ಯಾರ ತೋಟಕ್ಕೆ ಕೆಲಸಕ್ಕೆ ಹೋಗೀವಿ, ನಿಮಗೆ ಹೇಳ್ತೀನಿ ನಾ, ದ್ರಾಕ್ಷೆಗರೆ ಹೋಗ್ರಿ, ಹತ್ತಿ ಬಿಡ್ಸಕರೆ ಹೋಗ್ರಿ, ಎಲ್ಲರೂ ಹೋಗ್ರಿ, ಅವ್ರು ಏನು ಪಗಾರ ಕೊಡ್ತಾರೆ ಕೊಟ್ಟಟ್ಟು ದುಡಿಮೆ ಆಗಲಿಲ್ಲ ಅಂದ್ರೆ ನೀವು ತುಳುಗರೆ ಆಗ್ತೀರಿ. ತುಳುಗ್ರೆ ದಾರಿಯಾಗಿ ಬಿದ್ದು ವಸ್ತು ಮುಟ್ಟಿದ್ರಿ ಅಂದ್ರೂ ತುಳುಗ್ರೆ ಆಗ್ತೀರಿ. ಇನ್ನು ಇದ್ರಾಗ ಕಂಡಕ್ಟರ್ ಇದ್ದವ್ರು ಯಾರು ಸಿಟಿ ಬರಬಿಡ್ರಪ್ಪ, KSRTC ಅವರು ಇಲ್ಲಿ ಇದ್ದೀರಿ ಅಂದ್ರೆ ಇಲ್ಲಿ ಹಾಲಳ್ಳಿ ಬಸ್ ಸ್ಟ್ಯಾಂಡ್ ಮ್ಯಾಗ ಹತ್ತಾಗ ಹೇಳ್ತಾರೆ, ಚಿಲ್ಲರ್ ಇದ್ರನ್ನ ಹತ್ರಿ ಅಂತ ಹೇಳಿ. ಅಚಾನಕ ಚಿಲ್ಲಾರಿ ಇಲ್ಲಾರ್ದವ್ರು ಹತ್ತಿದ್ರು ಅಂದ್ರೆ ಇಳ್ಯಾಡಿಗಿಸ್ಕೊ ಅಂತ ಹೇಳ್ತಾನವ. ಹೌದಾ? ಯಾಕೆ ಹೇಳ್ತಾನವ? ಇಳ್ಯಾಳಿಗೆ ಇವ್ರಿಗೆ ಅವಾಗ ಜ್ಞಾಪಕ ಇರೋದಿಲ್ಲ, ಅವ್ರು ಎದಕ್ಕೆ ಹೋಗಿರ್ತಾರೆ ಆ ಕಡೆ ಲಕ್ಷ ಇರ್ತಿರ್ತದ. ಆ ಕಂಡಕ್ಟರ್ ಬಲ್ಲಿ ರೊಕ್ಕ ಬಿಟ್ಟು ಹಿಡಿತಾರಲ್ಲ, ಅವ ಇವ್ರು ಎಲ್ಲರಿಗಿಂತ ಹೆಚ್ಚಿನ ತುಡುಗ. ಹೇಳಿ ಹೇಳಿ ಮಾಡ್ತಾನ. ಇದರಂತೆ ನಮ್ಮ ಜೀವನದಲ್ಲಿ ಕಳ್ತನ ಅಂದ್ರೆ ಎದಕ್ಕಂತಾರಪ್ಪ ಅಂತಂದ್ರೆ, ಸುಮ್ಮೆನೆ ಸಮಯ ಯಾವ ಕಳಿತನ ಅವನು ಕಳ್ಳನೆ. ದಾಸರು ಹೇಳ್ತಾರೆ, ಸುಮ್ಮನೆ ಬರುವುದು ಮುಕ್ತಿ. ಪುರಂದ್ರ ಹೇಳ್ತಾರೆ, ಸುಮ್ಮನೆ ಹೆಂಗ್ ಬರ್ತದೋ ಆ ಅಚ್ಯುತನನ. ಅಚ್ಯುತನ ಅಂದ್ರೆ ಏನಪ್ಪ? ಚ್ಯುತಿ ಇಲ್ಲದವ, ಕಪ್ಪು ಚುಕ್ಕಿ ಇಲ್ಲದವ, ಯಾರ ಕಡೆಗೆ ಬಳ್ಳು ಮಾಡಿಸೋರ್ದವ, ಅಂಥವನಿಗೆ ಅಚ್ಯುತನನ ಮೆಚ್ಚಿ. ಏನಪ್ಪ? ಮೆಚ್ಚಿ ಭಜಿಸುವ ತನಕ ಸುಮ್ಮನೆ ಬರುವುದು ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ತಾಯಿ ತಂದಿಗಳೇ, ನಮ್ಮ ತಲೆಯಾಗೊಳಗಿರಲಿ, ನಮ್ಗೆ ಯಾರೂ ನೋಡಿಲ್ಲ ಅಂತ ಯಾರೂ ಮತ್ತೊಂದು ಮಾಡಬಾರ್ದು. ನೋಡೋರು ನಮ್ಮ ಜೊತೆ ಅದಾರ, ಮಾಡಿದ್ದದನ್ನು ನಾವು ಭೋಗಿಸಬೇಕಾಗ್ತದೆ. ಇದರ ಬಗ್ಗೆ ಅನೇಕ ಸೂತ್ರಗಳದಾವ. ಸಮಯ ಕಡಿಮೆದ, ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನೇ ಮಾಡೋದು ನಾವು ಕಲಿಯೋಣ. ಹೋಗಾಗ ಒಂದಿಷ್ಟು ಕಲ್ಲು ಹಾದಿಯಾಗಿ ಬಿದ್ದಿತ್ತಂದ್ರೆ ಎತ್ತಿ ದಂಡಿಗಿಟ್ರೆ ಚಲೋ. ಮತ್ತಿನ್ನು ದಂಡಿಗಿದ್ದು ಕಲ್ಲು ತಂದು ಹಾದಿಯಾಗಿಟ್ರಿ ಅಂದ್ರೆ ಅವನು ಯಾವ ಇಟ್ಟನು ಸುಳೆ ಮಗ ಇವ ಅತ್ತಾರಿ. ಅವ ದಿನ ಹೋಗಿ ಲಿಂಗಕ್ಕೆ ಚಕ್ಕಿ ಬಡ್ಕೊತಿದ್ರೆ ಮಾಡೋದೇನು ಅದಕ್ಕೆ? ಪುಣ್ಯ ಅಂದ್ರೆ ಏನಿದ್ರ ಅರ್ಥ? ಪುಣ್ಯ ಅಂದ್ರೆ ಏನಿಲ್ಲ. ಇದನ್ನ ಪುಣ್ಯ ಅಂದ್ರೆ ಏನಪ್ಪ? ಬೀಳ್ತಿದ್ದ ಅಂದ್ರೆ ಹೋಗಿ ಬೀಳಲಾರ್ದಂಗೆ ಅವನು ಹಿಡ್ಕೊಳ್ಳೋದು. ಆ ಬಳಿಕ ನಡೆಯುವ ದಾರಿ ಒಳಗೆ ಏನಾರೇ ಒಂದಿಷ್ಟು ಹೊಲಸಾಗಿತ್ತು ಅಂದ್ರೆ ಕಡ್ಯಾಕ ತೆಗೆದು ಒಗೆಯೋದು. ಅದ್ರ ದಾರ್ಯಾಗ ಹೊಲಸು ಮಾಡಬಾರ್ದು. ಇದು ಮನುಷ್ಯನಿಗೇ ಹೇಳಿದ್ದು, ಮತ್ಯಾರಿಗೆ ಹೇಳ್ತಕ್ಕಂಥ ಮಾತಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವ್ರ ಗುರುಗಳು ಏನು ಮಾಡ್ಯಾರ? ನೀ ಮಾಡಿದ್ದು ನೀನೇ ಉಣ್ಣು.
ರಾಮ ಅಂತ ದೇವರಿದ್ರು ಬತ್ತ ಉಣ್ಬೇಕಾಯ್ತಲ್ಲ, ವಾಲಿಗೆ ಯಾಕೆ ಕುಡಿಬೇಕಾಯ್ತಾ? ಎದರ್ಕಲ್ಲ ಮೂರ್ಖ, ಭಾರತ ದೇಶದ ಹಿಂದೂ ಸನಾತನ ಸಂಸ್ಕೃತಿ ಇದು ನಮ್ಮದು. ಹೌದು. ಅಂಥ ಮಗಳ ಸಮಾನವಾಗಿರ್ತಕ್ಕಂಥ ಮಗಳನ್ನು ಹೆಂಡತಿ ಸಮಾನವಾಗಿ ಸುಖಭೋಗ ಭೋಗಿಸ್ತಾ ತಮ್ಮನ ಅರಣ್ಯಕ್ಕೆ ತಳಿದೆ ಅಂತದ ನ್ಯಾಯವೇ? ನ್ಯಾಯ ಏನಪ್ಪ ಅದಕ್ಕೆ ಅಂತ ಈ ಗೀತೆಗಳು ಹೇಳ್ತಾವ್ರಿ ಬಂಧುಗಳೇ. ಅದಕ್ಕೆ ನಮ್ಮವ್ರು ಭಾಳ ಹೇಳ್ಯಾರ. ನೀವು ಕೈವಲ್ಯ ಹಾಡ್ತೀರಿ ಅಂದ್ರೆ ನನಗಿಡ ಸಂತೋಷ ಅನ್ನಿಸ್ತದ. ಹ್ಯಾಂಗ್ರಪ್ಪ? ಹಾಲಳ್ಳಿ ಹಾಲು ಅಂದ್ರೆ ಏನಪ್ಪ? ಹಾಲಂದ್ರೆ ಏನ್ರಿ? ಅದರಾಗ ಪಂಚದ್ರವಣಗಳು ಕೂಡ, ಪಂಚೆ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ. ಹಾಗೋ ಹಾಗೆ ನಮ್ಮ ಹಾಲಳ್ಳಿಯಲ್ಲಿ ಇರ್ತಕ್ಕಂಥ ಕೈವಲ್ಯ ಭಜನ. ಕೈವಲ್ಯ ಅಂದ್ರೆ ಮೋಕ್ಷ, ಪದ್ಧತಿ ಅಂದ್ರೆ ಹತ್ತುವ ಪಾವುಟಿಗೆ, ಹತ್ತುವ ಪಾವುಟಿಗೆ. ಬಂಧುಗಳೇ, ಆ ಭಜನದೊಳಗೆ ಇರಬೇಕು ನಾವೆಲ್ಲ. ಏನು ಸುಂದರ ಸುಂದರ ಪದ ಬರೀತಾರಲ್ಲಪ್ಪ. ವಿಷಮ ಸಂಸಾರ ಕನಶಂದು ತಿಳಿಯಪ್ಪ, ಮಾರಮರ್ಧನ ಗುರು ಶಂಭುಲಿಂಗನ. ಎಂತಿಂಥ ಮಾತುಗಳು ಇರ್ಲಿ ಹೇಳ್ತಾ ಏನು ನಡೆದಿತ್ತಪ್ಪ ಪದ್ಯ? ವಾಲಿ ಸುಗ್ರೀವಾಣ ತಮರಾಗಿ ಸುಗ್ರೀವ್ ಹೋಗಿದ ರಾಮನ ಶಾಯಿಗೆ, ಸುಗ್ರೀನ ಮಾತ ಕೇಳಿ ರಾಮದೇವ್ರ, ಸುಗ್ರೀವನ ಮಾತ ಕೇಳಿ ರಾಮದೇವ್ರ. ಇನ್ನೊಂದು ಮಾತು ನೆನಪಿಗೆ ಮಾಡಿಕೊಡ್ತೀನಿ. ಶ್ರವಣ ಕುಮಾರ ಕುಡ್ಡಾಗಿರತಕ್ಕಂಥ ತಾಯಿ ತಂದೆಯನ್ನು ಕಂಬಿ ಮ್ಯಾಗ ಹೊತ್ಕೊಂಡು ಕಾಶಿಗೆ ಹೊಂಟಿದ್ದ. ಅವನಿಗೆ ಯಾಕೆ ಇದನ್ನು ಬರಬೇಕು? ಅವನಿಗೆ ಯಾಕೆ ಬರ್ಬೇಕ್ರಪ್ಪ? ಚಲೋದಿ ಮಾಡಕತ್ತಿಯಲ್ಲ. ಆದ್ರೆ ಅವನ ತಾಯಿ ತಂದೆ ಹಿಂದಿನ ಜನ್ಮದಾಗ ನೀರುಕುಳಿ ಆಗಿದ್ರು. ಕೆರೆಯಾಗಿನ ಮೀನಿನ ಕಣ್ಣ ಕಳೆದು ತಿಂತಿದ್ದು. ಆ ಮೇಣಗಳ ಶಾಪದಿಂದ ಇವು ಮುಂದಿನ ಜನ್ಮದಾಗ ಅಡ್ಡು ಕುಡ್ಡಾಗಿ ಹುಟ್ಟ್ಯಾವ. ಶ್ರವಣ ಕುಮಾರ ತಾಯಿ ತಂದೆ. ಅವನಿಗೆ ಅದು ಬತ್ತು. ಇವ ಏನು ಹೊತ್ಕೊಂಡು ತಿರ್ಗಾಳಕತ್ತಲ್ಲ, ಇವ ಆ ಕೆರೆ ಒಳಗೆ ಆಮಿಯಾಗಿದ್ದ. ಯಾವ? ಶ್ರವಣ ಕುಮಾರ ಆವಿಯಾಗಿದ್ದ. ಕೆರೆ ಬತ್ತು, ಆ ನೀರು ಹೋಯ್ತಂದ್ರೆ ಆವಿ ಹಂಗೆ ಬದುಕ್ತದೆ? ಮೇಣಿನ ಕಣ್ಣಗಳನ್ನು ಕಳೆದು ತಿನ್ನುವಂಥ ನೀರ್ಕೊಳಿಗೆ ಇದು ಪ್ರಾರ್ಥನೆ ಮಾಡುತ್ತಂತ. ನೀರಿದ್ದ ಕೆರೆಯಾಗ ನನಗೆ ಒಯ್ದು ಬಿಡ್ರಿಯಪ್ಪ, ನಿಮ್ಮ ಉಪಕಾರನ ಇಂದಿಲ್ಲ ನಾಳೆ ತೀರಿಸ್ತೀನಿ ಅಂತಂದಾಗ ನಿನಗೆ ಹ್ಯಾಂಗೆ ಒಯ್ಬೇಕು ಅಂದ ಕೂಡಲೇ ಒಂದು ಬಡಿಗೆ ಹಿಡ್ಕೋರಿ ಬಾಯಾಗ, ನಾ ಮಧ್ಯದಲ್ಲಿ ಹಿಡ್ಕೋತೀನಿ, ಒಯ್ದು ಬಿಡ್ರಿ ಅಂತ. ನೋಡಿರ್ಬೇಕು ನೀವು ಶಾಲೆಗೆ ಒಂದು ಫೋಟೋದ ಅದಕ್ಕೆ ಕಟ್ಟಿಗೆ ಕೆರೆಯಾಗ ಒಯ್ದು ಬಿಟ್ರಂತ. ಆ ಋಣದ ಸಂಬಂಧದಿಂದ ಶ್ರಾವಣ ಕುಮಾರ್ ಇವರಿಗೆ ಹೊತ್ತುಕೊಂಡು ಹೋಗ್ಬೇಕಾಯ್ತು. ಅದಕ್ಕೆ ಹೇಳೋದೇನಪ್ಪ ಅಂದ್ರೆ, ಯಾವಾಗಲೂ ಕೋಶವನ್ನು ಓದಬೇಕು, ಸತ್ಸಂಗ ಮಾಡಬೇಕು. ನಾವು ಅಧ್ಯಯನ, ಸ್ವಾಧ್ಯಾಯನ, ಧ್ಯಾನ ಇವುಗಳನ್ನು ಮಾಡಿದ್ರೆ ಎಷ್ಟು ಸಂತೋಷ ಅದಂತಂದ್ರೆ, ಈಗೇನಿಲ್ಲ ಹುಡುಕಲ್ಕತ್ತೀರಲ್ಲ, ಬೆಣ್ಣೆ ತೆಗೆದ ಬಳಕ ಮಜ್ಜಿಗೆ ಮತ್ತೆ ಬೆಣ್ಣೆ ಸಿಗುತ್ತದೇನಪ್ಪ? ಸಂಸಾರ ಹೆಂಗದಂದ್ರೆ ಬೆಣ್ಣೆ ತೆಗೆದ ಮಜ್ಜಿಗಿದ್ದಂಗದ. ಬೆಣ್ಣೆ ತೆಗೆದ ಮಜ್ಜಿಗಿದ್ದಂಗದ. ಹೌದು. ಅದಕ್ಕೆ ಅದರಲ್ಲಿ ನಾವು ಸುಖವನ್ನು ಕಾಣಬೇಕಾಗಿತ್ತು ಅಂದ್ರೆ ಮಡಿವಾಳಪ್ಪನವ್ರು ಹೇಳ್ತಾರೆ, ಏನ ತನ್ನ ತಾನು ತಿಳಿದ ಮೇಲೆ ಇನ್ನೇನೇನು, ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನೇನು ಅಂತ ಅವರು ಹೇಳುತ್ತಾರೆ. ಇನ್ನೂ ಅನೇಕ ಪದ್ಯ ಹೇಳಿದ್ದಾರೆ. ಹುಟ್ಟಿ ಬಂದ ಧರಣಿಗೆ ಹಿರಣ್ಯಕಶ್ಯಪ ದೈತ್ಯಾಗಿ ಹರಿಯನ್ಯ ಮಾಡುತ್ತಿದ್ದ ದೈತ್ಯ ಹರಿಯಿಂದ ಮಾಡುತ್ತಿದ್ದ ಸಿಟ್ಟ ಬಂತು ಮಗನಿಗೆ ಕಟ್ಟಿದ ಮನೆ ಕಂಬದಂಗ ನರಸಿಂಹ ಕಟ್ಟಿದ ಮನೆ ಕಂಬದಂಗ ನರಸಿಂಹ ಸೀಳಿ ಒಗದವನಿಗೆ ಉಂಡುಳುವುದು ಅಗಲ ತಮ್ಮ ತಗದ
ಸೇವ ಮಾಡೋ ಹುಡುಗ ಅನುಸರ ನಾಳೆಗೆ ತ್ರೇತಾಯುಗದಾಗ ಪರಶುರಾಮನಾಗಿ ಅಂಜಗತನವ ಇಲ್ಲಿ ಅಂಜಕತ್ತೇನೊಬ್ಬಳು ಎಲ್ಲಿ ಹೋದನೋ ಪರಶುರಾಮ? ಇಲ್ಲೇ ಕೂತಾನ. ಎಲ್ಲಿ ಹೋದು? ಅವನಿಗೆ ಗುರುತಾಯ್ತ್ರಿ ಇವ ಅಪ್ಪವ್ರು ಮತ್ತು ನನ್ನ ಮೇಗೆ ಬೈತಾರಿಲ್ಲ ಅಂತೇಳಿ. ಪರಶುರಾಮ ತಂದೆ ಮಾತು ಕೇಳಿ ತಾಯಿನ ಹೊಡೆದ ನಾವು ಎಲ್ಲ ಮಗ. ಪರಶುರಾಮ್ರಿ ಮತ್ತೆ ಈ ಪರಶುರಾಮ ಯಾರಿಗೆ ಹೊಡಿತಾನೆ ಯಾರಿಗೆ? ತ್ರೇತಾಯುಗದಾಗ ಪರಶುರಾಮನಾಗಿ ತಂದೆ ಮಕ್ಕಳಿ ಹೊಡೆದು ತಾಯಿಗೆ ತ್ರೇತಾಯುಗದಾಗ ಪರಶುರಾಮನಾಗಿ ತಂದೆ ಮಕ್ಕಳಿ ಹೊಡೆದು ತಾಯಿಗೆ ರೇಣುಕಾ ದೇವಿ ಕೈಕೆಯಾಗಿ ಆಗ ರೇಣುಕಾ ದೇವಿ ಕೈಕೆಯಾಗಿ ಅರಣ್ಯ ಆಗಲ್ಲ ತಮ್ಮ ತಗಲಿಡೋ ಯಾರಿಗೆ ಗುರು ಸೇವ ಮಾಡೋ ಹುಡುಗ ನಾಳೆಗೆ ಒಬ್ಬನ ಮಗ ತಾಯಿ ತಂದೆಗೆ ಶಿಶುಪಾಲಂದ್ರು ಅವನಿಗೆ ಒಬ್ಬನ ಮಗ ತಾಯಿ ತಂದೆಗೆ ಶಿಶುಪಾಲಂದ್ರ ಅವನಿಗೆ ನಾರಾಯಣ ಬೈಗಳ ಬೈದ ನಿಂತುಕೊಂಡು ನೂರವನ್ನ ಬೈಗಳ ಬೈದ ಇಂಥ ಕೃಷ್ಣನ ಎದುರಿಗೆ
ಶ್ರಾವಣ ಕುಮಾರನ ಕಾಶಿಗೆ ತಾಯಿ ತಂದಿ ಹೊತ್ತ ಹೆಗಲಿಗೆ ಶ್ರಾವಣ ಕುಮಾರ ನಡೆದ ಕಾಶಿಗೆ ದಾರಿಯಾಗ ನೀರ ಬೇಡರೋ ತಾಯಿ ತಂದಿ ದಾರಿ ಒಳಗ ನೀರ ಬೇಡರೋ ದಶರಥ ರಾಜ ಬೇಟನು ತಿಳಿದ ಆಗ ದಶರಥ ರಾಜ ಬೇಟನು ತಿಳಿದು ಬಾಣ ಹೊಡೆದ ಕೂಸಿಗೆ ಕೂಸ ಪ್ರಾಣ ಕೊಟ್ಟಿತು ಬಾಣಿಗೆ ವಿದ್ಯೆ ಕೊಡು ಪರೋಪಕಾರ ಮಾಡುವುದಕ್ಕಾಗಿ ದಾನ ಗುರುನಾಥ ವಿದ್ಯೆ ಕೊಡು ಪರೋಪಕಾರ ಮಾಡುವುದಕ್ಕಾಗಿ ದಾನ ನಿಮ್ಮ ದಾನ ಗುರು ನಿಮ್ಮ ದಾನ ಪರೋಪಕಾರ ಮಾಡುವುದಕ್ಕಾಗಿ ದಾನ ವಿದ್ಯೆ ಕೊಡು ಪರೋಪಕಾರ ಮಾಡುವುದಕ್ಕಾಗಿ ದಾನ 3 ಮಂದಿ ಹೆಂಡರು ದಶರಥ ರಾಜರಿಗೆ 4 ಮಂದಿ ಮಕ್ಕಳವನಿಗೆ 3 ಮಂದಿ ಹೆಂಡರು ದಶರಥ ರಾಜನಿಗೆ 4 ಮಂದಿ ಮಕ್ಕಳವನಿಗೆ ಸಾಯುವಾಗ ಯಾರ್ಯಾರು ಆಗಲಿಲ್ಲ ರಾಜಾಗ ಸಾಯುವಾಗ ಯಾರ್ಯಾರು ಆಗಲಿಲ್ಲ ನೀರ ಹಾಕಲಿಲ್ಲ ಅವನಿಗೆ ಕೊನೆಗೆ ಮಗು ಮಗು ಎಂದು ದಶರಥ ಕಡೆಗೆ ಮಗು ಮಗು ಎಂದು ದಶರಥ ಕೂಗುತ್ತಿದ್ದ ರಾಮನಿಗೆ ಹೇಗದಿಂದ ಬಾಮನಿಗೆ ಉಂಡುಳುವುದು ಅಗಲ ತಮ್ಮ ತೆಗೆದಿಡಬೇಕಪ್ಪನ್ಯಾರಿಗೆ ಉಂಡುಳುವುದು ಅಗಲ ಮಾನವ ತೆಗೆದಿಡಬೇಕಪ್ಪನ್ಯಾರಿಗೆ ವಾಲಿ ಸುಗ್ರೀವಾಣ ತಮ್ಮರಾಗಿ ಏನ್ ಮಾಡ್ತಿರು ಸುಗ್ರೀವ ಹೊತ್ತಿದ ರಾಮನ ಶಾಯಿಗೆ ಏ ವಾಲಿ ಸುಗ್ರೀವಾಣ ತಮ್ಮರಾಗಿ ಸುಗ್ರೀವ ಹೊತ್ತಿದ ರಾಮನ ಶಾಯಿಗೆ ಸುಗ್ರೀವನ ಮಾತ ಕೇಳಿ ರಾಮದೇವ್ರ ಆವಾಗ ಸುಗ್ರೀವನ ಮಾತ ಕೇಳಿ ರಾಮದೇವ್ರ ಹೊಡೆದನಪ್ಪ ವಾಲಿಗೆ ತಾಯಿ ತಂದಿಗಳೇ ಏನ್ರಿಪ್ಪ ವಾಲಿ ಸುಗ್ರೀವ ಅಣ್ಣ ತಮ್ಮರಾಗಿ ಸುಗ್ರೀವ ಹೊತ್ತಿದ ರಾಮನ ಶಾಯಿಗೆ ಸುಗ್ರೀವನ ಮಾತ ಕೇಳಿ ರಾಮದೇವ್ರ ಹೊಡೆದನಪ್ಪ ವಾಲಿಗೆ ವಾಲಿ ಮುಂದ ಬೇಡಗೆ ಹುಟ್ಟಿ ಬಂದ ವಾಲಿ ಮುಂದ ಬೇಡಗೆ ಹುಟ್ಟಿ ಬಂದ ಹೊಡೆದ ಕೃಷ್ಣ ದೇವರಿಗೆ 18 ಅಧ್ಯಾಯದ ಗೀತಾ ಬರೆದಂಥ ಪರಮಾತ್ಮ
ಬ್ಯಾಡನ ಕೈಯೊಳಗೆ ಬಾಣ ಹೊಡ್ಕೊಂಡು ಸತ್ತ. ಉಂಡುಳುವುದು ಆಗಲ್ಲ ತಮ್ಮ ತೆಗೆದಿಡೋ ಯಾರಿಗೆ ಸೇವ ಮಾಡೋ ಹುಡುಗನ ಬೆಳೆಯುತ್ತ ನಾಳಿಗೆ ನೀ ಮಾಡುವುದು ನೀನೇ ಉಂಡ, ನೀ ಮಾಡುವುದು ನೀನೇ ಉಂಡ, ಮೋಡ ಬಾಳುವಾರೆಗೋ ತಮ್ಮ ಮೋಡ ಬಾಳುವಾರೆಗೋ ಉಂಡುಳುವುದು ಆಗಲ್ಲ ತಮ್ಮ ತಗದಿಡೋದಾರೆಗೆ ಉಂಡುಳುವಾಗ ಹುಡುಗ ತಗದಿಡೋದಾರೆಗೆ ಅಂತಿಂತವರುಳಿಯಲಿಲ್ಲ ಧರಣಿಗೆ ಸುಮ್ಮನೆ ಕಚರ್ತಿರೋ ಸೀಮಿಗೆ ಅಂತಿಂತವ್ರು ಉಳಿಯಲಿಲ್ಲ ಧರಣಿಗೆ ಸುಳ್ಳೆ ಕಚರ್ತಿರೋ ಸೀಮಿಗೆ ನನ್ನ ಹೊಲ ನನ್ನ ಮನೆ ಅಂತ ನಾವು ನೀವು ನನ್ನ ಹೆಂಡತಿ ನನ್ನ ಮಕ್ಕಳಂತ ಹಾಗೆ ಬಿದ್ದರೆ ಕಕ್ಕಿಗೆ ನಮ್ಮ ನಿಮ್ಮ ದಾರಕದಲ್ಲಿ ಯಾರು ಮಾಡುವುದಿಲ್ಲ ನಮ್ಮ ನಿಮ್ಮ ದಾರಕದಲ್ಲಿ ಯಾರು ಮಾಡುವುದಿಲ್ಲ ಬೆಂಕಸರ ಮಾತಿಗೆ ನನ್ನಪ್ಪ ಮನೆ ನಿಮ್ಮದುಗೊಂಡ ಕೈ ಮಾಡಿ ತಿಳಿಸಿ ಹೇಳ ಅನ್ನಪ್ಪ ಎಲ್ಲರಿಗೆ ನನ್ನ ಗುರು ಮಲ್ಗೊಂಡ ಹಾಡಡಿ ತಿಳಿಸಿ ಹೇಳ ಅನ್ನಪ್ಪ ಎಲ್ಲರಿಗೆ